ಇವತ್ತೇನು ನಾವು ಸ್ಮಾರ್ಟ್ ಮೀಟರ್ನ ಇನ್ಸ್ಟಾಲೇಷನ್ ಆಗಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಹಲವಾರು ರಾಜ್ಯಗಳು ಇನ್ಸ್ಟಾಲೇಷನ್ ಮಾಡಿವೆ. ಈ ಹಿಂದೆ ನಮಗೆ ಅನಲಾಗ್ ಸಿಸ್ಟಮ್ ಇತ್ತು, ತದನಂತರ ಡಿಜಿಟಲ್ ಬಂತು. ಬಹುಶಃ ಒಂದು ಇಲ್ಲಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೋದು, ಒಳಗಡೆ ಏನೋ ಒಂದು ಗೋಲ್ಮಾಲ್ ನಡೆದಿದೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗ ಇದರ ಸಂಬಂಧಪಟ್ಟಂಥ ದಾಖಲಾತಿಗಳು ನಾವು ಕಲೆ ಆಗ್ತಾ ಹೋದಾಗ, ಈಗ ನೀವು ಕೇರಳ ತಗೊಳ್ಳಿ, ಉತ್ತರ ಪ್ರದೇಶ ತಗೊಳ್ಳಿ, ಗುಜರಾತ್ ತಗೊಳ್ಳಿ, ಅಸ್ಸಾಂ ರಾಜ್ಯ ತಗೊಳ್ಳಿ, ಬೇಡ ಇವತ್ತು ಕಾಂಗ್ರೆಸ್ಸು ಆಡಳಿತದಲ್ಲಿ ಇರ್ತಕ್ಕಂಥ ಹಿಮಾಚಲ್ ಪ್ರದೇಶ, ತೆಲಂಗಾಣ ರಾಜ್ಯ, ಎಲ್ಲ ರಾಜ್ಯಗಳಲ್ಲೂ ಸ್ಮಾರ್ಟ್ ಮೀಟರ್ ಇನ್ಸ್ಟಾಲೇಷನ್ ಕಾಸ್ಟ್ ಬಂದುಬಿಟ್ಟು ಮಾರ್ಕೆಟ್ ವ್ಯಾಲ್ಯೂ ನಾನು ಹೇಳ್ತಾ ಇದ್ದೀನಿ 900 ರೂಪಾಯಿ ಎಲ್ಲ ರಾಜ್ಯಗಳಲ್ಲಿ. ಆದರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಏನು ಈ ಸಿಂಗಲ್ ಫೇಸ್ ಸ್ಮಾರ್ಟ್ ಮೀಟರ್ ಕಾಸ್ಟು 900 ರೂಪಾಯಿ ಮಾರ್ಕೆಟ್ ರೇಟ್ ಇದ್ದರೂ ಅದರ ಸ್ಪೆಷಲ್ ಟ್ಯಾರಿಫ್ ರೇಟ್ ಬಂದು 4,998 ರೂಪಾಯಿ ಬಾಟಾ ಪ್ರೈಸ್ ಥರ ಇಟ್ಟಿದ್ದಾರೆ. ಯಾರಿಗೂ ಕೂಡ 5,000 ರೂಪಾಯಿ ಅಂತ ಅನ್ನಿಸ್ಬಾರ್ದಲ್ಲ, 4,998 ರೂಪಾಯಿ, ಒಂದೆರಡು ರೂಪಾಯಿ ಕಮ್ಮಿ ಮಾಡಿದ್ದಾರೆ. ಪಾಪ ಕರುಣೆ ತೋರಿಸಿದ್ದಾರೆ. ಈಗ ಗಾಂಧಿ ಕುಟುಂಬದ ಕುಡಿ ರಾಹುಲ್ ಗಾಂಧಿ ಅವರು ಮಾತೆತ್ತಿದ್ರೆ ಸದನದ ಒಳಗಡೆ ಸಂವಿಧಾನದ ರಕ್ಷಕರು ಕಾಂಗ್ರೆಸ್ ಮಾತ್ರ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಈ ಸಂವಿಧಾನದ ಪುಸ್ತಕವನ್ನು ಸುಮ್ಮನೆ ಕೈಯಲ್ಲಿ ಇಟ್ಕೊಂಡು ಗಂಟೆ ಅಳ್ಳಾಡಿಸಿದ್ರೆ ಆಗಲಿಕ್ಕಿಲ್ಲ. ದಯಮಾಡಿ ರಾಹುಲ್ ಗಾಂಧಿ ಅವರು ಸಮೇತವಾಗಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ನ ಎಲ್ಲ ಮಹಾನ್ ನಾಯಕರುಗಳಿಗೆ ಆ ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥ ಪ್ರತಿಯೊಂದು ಅಂಶನೂ ಕೂಡ ತಿಳುವಳಿಕೆ ಮೂಡಿಸ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಯಾರಾದರೂ ಬುದ್ಧಿಜೀವಿಗಳ ಜೊತೆ ಕೂತ್ಕೊಂಡು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ಈ ರಾಜ್ಯದ ಏನು DCM ಇದ್ದಾರೆ, ಉಪಮುಖ್ಯಮಂತ್ರಿಗಳು ಯಾವುದೋ ಒಂದು ಚಾನಲ್ನ ಇಂಟರ್ವ್ಯೂನಲ್ಲಿ ಕೂತ್ಕೊಂಡು ಆ ಒಂದು 30 ಸೆಕೆಂಡ್ಸ್ ಬೈಟ್ ಎಲ್ಲ ಕಡೆ ಓಡಾಡ್ತಾ ಇದೆ. ಸಂವಿಧಾನ ಬದಲಾವಣೆ ಬಗ್ಗೆ ಅವರೇ ಮಾತನಾಡಿದ್ದಾರೆ, ನಾವ್ಯಾರು ಹೇಳೋಕ್ಕೆ ಕೊಟ್ಟಿರ್ತಕ್ಕಂಥದ್ದಲ್ಲ. ತಿದ್ದುಪಡಿ ಅಂತ ಹೇಳ ಬದಲಾವಣೆ ಅಂತಕ್ಕಂಥದ್ದು ಏನು ಬೇಕಾದ್ರೆ ಆಗ್ಬೋದು, ಬದಲಾವಣೆ ಆಗ್ಬೋದು ಅಂತಕ್ಕಂಥದ್ದು ಅವ್ರದ್ದಾದಂಥ ನಿಲುವನ್ನು ಅವ್ರು ವ್ಯಕ್ತಪಡಿಸಿದ್ದಾರೆ. ಅವ್ರ ಮನಸ್ಥಿತಿ ಏನಿದೆ ಅಂತಕ್ಕಂಥದ್ದು ರಾಜ್ಯದ ಜನತೆ ಮುಂದೆ ಇಟ್ಟಿದ್ದಾರೆ ಅವರು. ಬಹುಶಃ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ನಟ್ಟು ಬೋಲ್ಟು ತಲೆಗೆ ನಾಲ್ಗೆಗೆ ಕನೆಕ್ಷನ್ ಇಲ್ಲದೆ ಅಳ್ಳಾಡ್ತಾ ಇದೆ ಅನಿಸುತ್ತೆ. ಸ್ಪಾನರು ಸ್ವಪಕ್ಷದವ್ರ ಕೈಲಿ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಟೈಟ್ ಮಾಡೋಕ್ಕೆ, ಇಲ್ಲಾಂದರೆ ರಾಜ್ಯದ ಜನತೆ ಮುಂದೆ ತಗೋತಾರ ಸ್ಪಾನರ್ ಟೈಟ್ ಮಾಡೋಕ್ಕೆ, ನಟ್ಟು ಬೋಲ್ಟ್ ಟೈಟ್ ಮಾಡೋಕ್ಕೆ. ಈಗ ಒಂದು ನಿಮಿಷ ಒಂದು ನಿಮಿಷ. ಈಗ ವೆಸ್ಟ್ ಬೆಂಗಾಲಲ್ಲಿ ಒಂದು ಹೈಕೋರ್ಟ್ ಜಡ್ಜ್ಮೆಂಟೇ ಇದೆ, ಧರ್ಮಾಧಾರಿತವಾಗಿ ರಿಲಿಜನ್ ಬೇಸ್ಡ್ ಯಾವುದೇ ರೀತಿಯಾದಂಥ ಮೀಸಲಾತಿಗಳನ್ನ ಕೊಡಕೂಡ್ದು ಅಂತಕ್ಕಂಥದ್ದು ವೆಸ್ಟ್ ಬೆಂಗಾಲ್ನಲ್ಲಿ ಒಂದು ಜಡ್ಜ್ಮೆಂಟೇ ಇದೆ ಹೈಕೋರ್ಟಲ್ಲಿ, ತೆಲಂಗಾಣದಲ್ಲಿದೆ. ಹಾಗಾಗಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ನಾವು ಬೇರೆ ರೀತಿ ವಿರೋಧಿಸ್ತಾ ಇಲ್ಲ. ಈಗ ಹಲವಾರು ಸಮುದಾಯಗಳು ಹಿಂದುಳಿದಿರ್ತಕ್ಕಂಥವು, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳಿದೆ. ಯಾಕೆ ನೀವು ವಿಶೇಷವಾಗಿ ಬರೀ ಮುಸಲ್ಮಾನರಿಗೆ ಅಂತಕ್ಕಂಥದ್ದನ್ನೇ ಕೊಟ್ಟಿದ್ದೀರಿ? ಈಗ ಮೈನಾರಿಟೀಸ್ ಅಂದ ತಕ್ಷಣ ನೀವು ಕ್ಲೇಮ್ ಮಾಡ್ತೀರಿ, ಯಾಕೆ ಜೈನರಿಲ್ವಾ, ಬೌದ್ಧರಿಲ್ವಾ, ಕ್ರಿಶ್ಚಿಯನ್ರಿಲ್ವಾ ಅಂತ. ಯಾಕೆ ಅವ್ರಿಗೆ ಸ್ಪೆಷಲೈಸ್ಡಾಗಿ ಅವ್ರಿಗೆ ಯಾಕೆ ಕಾರ್ಯಕ್ರಮಗಳು ಕೊಟ್ಟಿಲ್ಲ? ಮತ್ತೆ ಯಾಕೆ ಅವ್ರಿಗೆ ಯಾಕೆ ಕೊಟ್ಟಿಲ್ಲ? ಮತ್ತೆ ಈ ಓಲೈಕೆ ರಾಜಕಾರಣ ಬಿಟ್ಟು ಕಾಂಗ್ರೆಸ್ಸು ಯಾರು ನಿಜಕ್ಕೂ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳಿದೆ ಅವ್ರ ಪರವಾಗಿ ನಿಲ್ತಕ್ಕಂಥ ಕೆಲಸ ಮಾಡಬೇಕು.